ಹತ್ತಿಗೆ ಇರುವಾಗ ಈ ಸಮರ್ಥನಿಗೆ ಸೋಲೆ ಎಂಬುದಿಲ್ಲ ಅಣ್ಣ. ನಮ್ಮೂರ ಜಾತ್ರೆಯ ನಿಮಿತ್ತವಾಗಿ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದರು. ಅದು ಯಾರ ವಿರುದ್ಧವೆಂದರೆ ನೀನು ಸಂತೋಷ ಪಡಬೇಕನ್ನ, ಸಂತೋಷ ಪಡಬೇಕು. ಮೈದನ, ಅದು ಯಾರು ಮೈದನ? ಯಾರು? ಮತ್ತಾರ ವಿರುದ್ಧ ಹತ್ತಿಗೆ ಬಡವರ ರಕ್ತವನ್ನು ಹೀರಿ ಅಭಿಷೇಕ ಮಾಡಿ ಕುಡಿಯುತ್ತಿದ್ದಾನಲ್ಲ ಆ ಪ್ರಶಾಂತ ಗೌಡ. ಅವನ ವಿರುದ್ಧ ಹತ್ತಿಗೆ ಅವನು ಸಾಕಿದ ನಾಯಿಗಳು ಎಷ್ಟೋ ಕಿಸಾಮತಿ ಕಿಸಿದರು, ನನ್ನನ್ನು ಏನು ಮಾಡಕ್ಕಾಗಲಿಲ್ಲ. ಯಾಕಂದರೆ ಚಿಕ್ಕಂದಿನಿಂದ ಕಟಕ ರೊಟ್ಟಿ ಖಾರ ಎಣ್ಣೆ ತೋಬರದಿಂದ ಉಳಿಸಿ ಬೆಳೆಸಿದ್ದಿ. ಅದಕ್ಕಾಗಿ ಈ ತೋಬರದಿಂದ ಗೆದ್ದು ತಂದಿರುವೆ ನಮ್ಮ ಈ ಕಂಚಿನ ಪದಕವನ್ನು. ಬೇಡ ಸಹೋದರ, ಬೇಡ. ಆ ಶ್ರೀಮಂತರು ಮೊದಲೇ ಹಣವಿದ್ದವರು. ನಮಗೇಕೆ ಬೇಕೋ ವಿಷ ಸರ್ಪಗಳ ಸಹವಾಸ? ಆ ವಿಷ ಸರ್ಪಕ್ಕೆ ತಕ್ಕ ಗರುಡನಾಗಿ ಹಿರಣ್ಯಕಶಿಪ ರಕ್ತ ಹೀರಿದಂತೆ ಅವರ ರಕ್ತವನ್ನು ಹೀರಿಬಿಡುತ್ತೇನೆ ಅಣ್ಣ. ಹಾಗೇನಾದರೂ ಒಂದು ವೇಳೆ ನಮ್ಮ ಮನೆತನಕ್ಕೆ ನೀಚ ಕೃತ್ಯ ಎಸಗಿದ್ದರೆ ಹೇಳು. ಈಗಿಂದೀಗಲೇ ನೀ ಮೆಟ್ಟುವ ಚಪ್ಪಲಿ ಸರ ಮಾಡಿ ಅವರ ಕೊರಳಿಗೆ ಹಾಕಿ ಅದಕ್ಕೆ ಕೋಡದಂತೆ ಕಡಿಯದಿದ್ದರೆ ನಾನೇಕೆ ಹುಟ್ಟಬೇಕನ್ನ ನಿನ್ನ ತಮ್ಮನಾಗಿ? ಏನಂತ ಹೇಳಲಿ ಸಹೋದರ, ನಾನು ನಿನಗೆ ಏನಂತ ಹೇಳಲಿ? ಸುಟ್ಟಂತ ಕರಕ ಈ ನನ್ನ ಹೊಟ್ಟೆ ಒಳಗೆ ಹಂಗ ಉಳಿದಿದೆ. ಆ ದುಷ್ಟ ಶ್ರೀಮಂತರ ಮರಣ ಮಾನವ ಎಂದು ಆಗುತ್ತಿದೆ ಎಂದು ನಾನು ಕಾಯುತ್ತಿದ್ದೇನೆ ಅಷ್ಟೇ. ಅಣ್ಣ ಅಣ್ಣ, ನಿನ್ನಿಷ್ಟಂತೆ ಆಗಲಿ ಅಣ್ಣ. ಆದರೆ ಈ ಸಮರ್ಥ ಚಿರಂಜೀವಿಯನ್ನು ಮಾತ್ರ ಮರೆಯಬೇಡ ಅಣ್ಣ. ಹೀಗೇಕೆ ಸಂಕೋಚದಿಂದ ಮಾತನಾಡುತ್ತಿರುವೆ ಅಣ್ಣ? ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ವಿಷಯ ಮುಚ್ಚಿಡುತ್ತಿರುವೆ. ಅದ್ಯಾವುದೆಂದು ಹೇಳು. ಒಮ್ಮೆ ಹುಲ್ಲು ತಿಂದು ಕುರಿ ಅದೇ ಜಾಗಕ್ಕೆ ಹುಲ್ಲು ತಿನ್ನಲು ಬರುವುದು ಸಹಜ. ಅದಕ್ಕೆ ನಾನು ತಕ್ಕ ಹುಲಿಯಾಗುತ್ತೇನೆ. ಅದೇನೆಂದು ಹೇಳು. ಅಯ್ಯೋ ವಿಧಿಯೇ, ಎಂಥ ಸಂಕಟದಲ್ಲಿ ನನ್ನನ್ನು ಸಿಲುಕಿಸಿಬಿಟ್ಟೆ. ಒಡೆದ ಮುತ್ತು ಕಳೆದ ಹೊತ್ತು ಮರಳಿ ಬರುವುದಿಲ್ಲ ಸಹೋದರ, ಮರಳಿ ಬರುವುದಿಲ್ಲ. ಅಣ್ಣ, ಅಂದರೇನನ್ನ ನಿನ್ನ ಮಾತಿನ ಅರ್ಥ? ಫಲವಿಲ್ಲವೆಂದು ಚಲೋ ಮರೆತು ಕುಳಿತರೆ ಕುರಿನ ಚೆನ್ನಾಗಿ ಮೇಯಿಸಿ ಕಟುಕರ ಕೈಗೆ ಕೊಟ್ಟ ಹಾಗೆ ನಿನ್ನ ಮಾತು. ಅಣ್ಣ, ನಿನ್ನ ಮನಸ್ಸಿನಲ್ಲಿರುವ ಮಾತು ಅದ್ಯಾವುದೆಂದು ಹೇಳದಿದ್ದರೆ ಹೇಳಿದರೆ ತಾನೇ ನನಗೆ ಅರ್ಥವಾಗುವುದು. ಅದ್ಯಾವುದೆಂದು ಹೇಳು. ಮೈದನ, ಮತ್ತೆ ಹುಟ್ಟೋದಕ್ಕೆ ಇದೇನು ಹುಲ್ಲು ಜನ್ಮ ಅಲ್ಲ ಮೈದನ, ಹುಲ್ಲು ಜನ್ಮ ಅಲ್ಲ. ಮನಸ್ಸಿನಲ್ಲಿರುವುದನ್ನು ಬಿಚ್ಚಿ ಹೇಳಿ ಸೂರ್ಯನು ಮುಳುಗಿ ಹೋದ ಅಂತ ಅಳುತ್ತಾ ಕುಳಿತರೆ ನಕ್ಷತ್ರಗಳನ್ನು ಎಲ್ಲಿ ಕಳೆದುಕೊಳ್ಳುತ್ತವೆ ಅಂತ ಭಯ ಮೈದನ, ಭಯ. ಪೂಜಾರಿಯಿಂದ ದೇವರು ಬೆಳಗಲ್ಲಮ್ಮ, ದೇವರಿಂದಲೇ ಪೂಜಾರಿ ಬೆಳಕು. ಅಣ್ಣ, ನಿನಗೆ ನಿನ್ನ ಹಠ ಮುಖ್ಯನಾ ಅಥವಾ ನಾ ಮುಖ್ಯನಾ? ನಿನ್ನ ಮನಸ್ಸಿನಲ್ಲಿ ಅಡಗಿರುವ ಮಾತು ಅದ್ಯಾವುದೆಂದು ಹೇಳದಿದ್ದರೆ ನಾನೇ. ಆಯ್ತು ಸಹೋದರ, ಹೇಳುತ್ತೇನೆ. ಆದರೆ ಈಗಲ್ಲ. ನಾನು ಹೇಳುವವರೆಗೂ ನೀನು ಸುಮ್ಮನಿರಬೇಕು ಅಷ್ಟೇ. ಈ ನನ್ನ ಹೇಳುವ ಮಾತು ಕೊನೆ ಮಾತಾಗಿರುತ್ತದೆ. ಆಯ್ತಣ್ಣ, ನಿನ್ನಿಷ್ಟದಂತೆ ಆಗಲಿ. ಅಪ್ಪ ಅಮ್ಮ ಆಶೀರ್ವಾದ ಮಾಡಿ. ಚಿಕ್ಕಪ್ಪ, ನೀನು ನನಗೆ ಆಶೀರ್ವಾದ ಮಾಡು. ಎದ್ದೇಳು ಕುಮಾರ. ಜಾಣ ಮರಿಯಪ್ಪ ನೀನು. ಇದೇನಪ್ಪ ಕೊರಳಲ್ಲಿರುವುದು? ಚಿಕ್ಕಪ್ಪ, ಶಾಲೆಯಲ್ಲಿ ಹೆಚ್ಚಿನ ಅಂಕ ಪಡೆದಿದ್ದೇನೆ, ಅದಕ್ಕೆ ಈ ಬಹುಮಾನ. ಜಾಣ ಮರಿಯಪ್ಪ ನೀನು. ಈ ಭಾರತಾಂಬೆ ಹೆಮ್ಮೆಯ ಪುತ್ರನಾಗಬೇಕಪ್ಪ ನೀನು, ಹೆಮ್ಮೆಯ ಪುತ್ರನಾಗಬೇಕು. ಶಿವ ಪಾರ್ವತಿ ಅಂತ ತಂದೆ ತಾಯಿ, ರಾಮ ಲಕ್ಷ್ಮಣರಂತ ಚಿಕ್ಕಪ್ಪಂದಿರುವಾಗ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿ ಪ್ರಶಸ್ತಿ ಪಡೆದುಕೊಳ್ಳುತ್ತೇನೆ. ಅಲ್ಲ ರೀ, ಬಳ್ಳಿಯಂತೆ ಕಾಗಿ ತಂದೆ ಅಂತ ಮಗನಲ್ಲವೇನ್ರಿ ಈ ನಮ್ಮ ಮಗ? ಸೀತಾ, ನಿನಗಷ್ಟೇ ಏಕೆ
ನನಗಷ್ಟೇ ಏಕೆ ನಿನಗೂ ಮಗನಲ್ಲವೇ? ಈ ನಮ್ಮ ಮಗ ಅಂದ್ರೆ ನಮ್ಮ ಮಗ ಅಂತ ಹೇಳಿದೆ. ಹೌದು ಸೀತಾ, ನಮ್ಮ ಮಗನ ಅಂತ ನಾನು ಹೇಳಿದೆ. ಅಣ್ಣ ಅತ್ತಿಗೆ ಈಗ ಬಂದೇನು ಸಹೋದರ? ಹೌದಣ್ಣ. ಬಾರಪ್ಪ ಮೈದನ, ಈಗ ಬಂದ್ಯಾ? ಹೌದು, ಹೇಗೆ ನಡೆದಿದೆ ನಿನ್ನ ವಿದ್ಯಾಭ್ಯಾಸ? ಬೆಂಕಿ ಹಚ್ಚೋದ ಅತ್ತಿಗೆ ನನ್ನ ವಿದ್ಯಾಭ್ಯಾಸಕ್ಕೆ. ಯಾಕಪ್ಪ ಶ್ರೀಧರ ಹೀಗೇಕೆ ಮಾತನಾಡ್ತಿರುವೆ? ಏನಾದರೂ ತೊಂದರೆ ಆಯ್ತು ಅಥವಾ ಊಟಕ್ಕೆ ಏನಾದರೂ ತೊಂದರೆ ಐತೆ? ಊಟಕ್ಕೆ ಅಷ್ಟೇ ಏಕಣ್ಣ, ನನ್ನ ಜೀವನವೇ ಬೇಸರವಾಗಿ ಹೋಗಿದೆ. ಅಂತ ಬೆಂಗಳೂರು ಸಿಟಿಯಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿದ್ದಾನೆ ವಿದ್ಯಾಭ್ಯಾಸ? ಹಣವಿದ್ದ ಶ್ರೀಮಂತರಿಗೆ ಮಾತ್ರ ಬೆಲೆ ಇದೆ. ಯಾಕಪ್ಪ ಸಹೋದರ ಹೀಗೇಕೆ ಸಿಟ್ಟಿನಿಂದ ಮಾತನಾಡುತ್ತಿರುವೆ? ಹಣವೇನಾದರೂ ಬೇಕಾಗಿತ್ತಾ? ನಿನಗೇನು ಗೊತ್ತು ಸಿಟಿ ವಿದ್ಯಾಭ್ಯಾಸ? ನೀನೊಬ್ಬ ಹಳ್ಳಿ ಹುಂಬ. ಶ್ರೀಧರ್, ಸಿಟಿಯಲ್ಲಿ ಜೀವನ ಸಾಗಿಸೋರು ಮಾತ್ರ ಗೊತ್ತಿರುತ್ತದೆ. ಶ್ರೀಧರ್, ಯಾಕಪ್ಪ ಯಾಕೆ ಈ ರೀತಿ ಅವನಿಗೆ ಹುಂಬನೆಂದು ಮಾತನಾಡುತ್ತಿದ್ಯಾ? ಅವನು ಕೂಡ ನಿನ್ನ ಅಣ್ಣನಲ್ಲವೇ? ಅಣ್ಣ? ಯಾರು ನಾನು ಅಣ್ಣ? ಇವನೊಬ್ಬ ಹಳ್ಳಿಯ ಹುಂಬ. ಸಿಟಿಯಲ್ಲಿ ಜೀವನ ಹೇಗೆ ನಡೆಯುತ್ತದೆ ಇವನಿಗೆ ಏನು ಗೊತ್ತು? ಅತ್ತಿಗೆ, ನನಗೆ ಹೀಗೆ ಹಣದ ಕೊರತೆಯಾಗಿದೆ. ಸಹೋದರ, ದುಡಿದು ಹೊಟ್ಟೆಯ ತುಂಬಿಸಿಕೊಳ್ಳಲಾಗದಂತ ಇಂಥ ಕಾಲದಲ್ಲಿ 20,000 ಹಣ ಅಂದರೆ ಎಲ್ಲಿಂದ ತರಲಿಪ್ಪ? ನಾನು ನಿನಗೆ ಎಲ್ಲಿಂದ ತರಲಿ? ಅಣ್ಣ, ಹಣ ಕೊಡದಿದ್ದರೆ ಹೇಳಿಬಿಡಿ, ನನ್ನ ದಾರಿನ ನೋಡ್ಕೊಂಡು ಬಿಡುತ್ತೇನೆ. ಶ್ರೀಧರ್, ಏನಪ್ಪ ಏನ್ ಮಾತಾಡ್ತಿದ್ಯಾ ನೀನು? ನನಗೆ ಎಲ್ಲಿ ನೋಡಿದ್ರೆ ಬಿಡಗಾಸು ಹಣವಿಲ್ಲ, ಮಾಡಿದ ಸಾಲ ಕೂಡ ಹಾಗೆ ಇದೆ. ಈಗ ಹಣ ಕೊಡು ಅಂದ್ರೆ ಎಲ್ಲಿಂದ ಕೊಡೋದಪ್ಪ? ಬೇಕಾದ್ರೆ ನಿನಗೆ ನನ್ನ ಮೈ ಮೇಲಿರುವ ಒಡಗಳನ್ನು ಕೊಡುತ್ತೇನೆ. ಜೀವನ ಅಡಬಿಟ್ಟು ನೀನು ಚೆನ್ನಾಗಿ ಸಾಲಿ ಕಲಿಯಪ್ಪ. ಸೀತಾ, ಸೀತಾ, ಏನು ಮಾಡುತ್ತಿರುವೆ ಸೀತಾ ನೀನು? ಅಯ್ಯೋ ವಿಧಿಯೇ, ಒಬ್ಬ ತಮ್ಮನನ್ನು ವಿದ್ಯೆ ಕಲಿಸಲು ಆಗಲಿಲ್ಲವೇ ಈ ನನ್ನ ಜನ್ಮಕ್ಕೆ? ಸ್ವಾಮಿ, ನಿಮ್ಮಂತ ಪತಿ ದೇವರನ್ನ ಪಡೆಯಬೇಕಾದ್ರೆ ಇದು ನನ್ನ ಭಾಗ್ಯ ಸ್ವಾಮಿ, ಭಾಗ್ಯ. ನೋಡಿ, ಈ ಒಡವೆಗಳನ್ನು ನಾವು ಯಾವಾಗ ಬೇಕಾದ್ರೂ ಪಡೆದುಕೊಳ್ಳಬಹುದು. ಆದರೆ ನನ್ನ ಮೈದನ ವಿದ್ಯಾಭ್ಯಾಸ ಕಳೆದು ಹೋದರೆ ಅದನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಿಮ್ಮಂತ ತಾಯಿಯನ್ನು ಪಡೆದು ನಾವೇ ಪುಣ್ಯವಂತರು. ಶ್ರೀಧರ್, ತೆಗೆದುಕೊಳ್ಳಪ್ಪ ಈ ನನ್ನ ಒಡವೆಗಳನ್ನು. ಒಡವೆಗಳನ್ನು ಎಲ್ಲ ಅಡಬಿಟ್ಟು ನಿನ್ನ ವಿದ್ಯಾಭ್ಯಾಸಗಳನ್ನು ಚೆನ್ನಾಗಿ ಮುಂದುವರಿಸು. ಸಹೋದರ, ಆ ನಿನ್ನ ವಿದ್ಯಾಭ್ಯಾಸಕ್ಕಿಂತ ಈ ಬಹುಮಾನ ನನಗೇನು ದೊಡ್ಡದಲ್ಲ. ಇದನ್ನು ತೆಗೆದುಕೋರಪ್ಪ. ಆಯ್ತಣ್ಣ. ಚಿಕ್ಕಪ್ಪ, ಇದನ್ನು ಮಾರಿದರೆ ಕಡಿಮೆ ಹಣ ಸಿಗಬಹುದು, ಆದರೆ ಇದಕ್ಕೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆ ನೀನು ಆಗಬೇಕು. ತೆಗೆದುಕೋ ಚಿಕ್ಕಪ್ಪ, ತೆಗೆದುಕೋ. ಆಯ್ತು ಕುಮಾರ. ಅಪ್ಪ ಅಮ್ಮ, ನನಗೆ ತುಂಬಾ ಹಸಿವಾಗಿದೆ. ಕಂದ, ಸ್ವಲ್ಪ ತಾಳಪ್ಪ. ಅಲ್ಲ ಮಗನೇ, ನಿನ್ನ ಗುಣವು ಕೂಡ ದೊಡ್ಡವರ ಹಾಗೆ ಇದೆಯಲ್ಲಪ್ಪ. ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಬುದ್ಧಿ ಬಂದು ಬಿಟ್ಟಿದಲ್ಲ ಮಗನೇ. ನೋಡು, ನೀನು ಹೇಳಿದಾಗೆ ನಿನ್ನ ಇಷ್ಟದಂತೆ ಎಲ್ಲ ತರ ತಿಂಡಿಗಳನ್ನು ಮಾಡಿದ್ದೇನೆ. ಬನ್ನಿ ಊಟ ಮಾಡೋಣ. ಅತ್ತಿಗೆಮ್ಮ, ಹೋಗುವಕ್ಕಿಂತ ಮುಂಚೆ ಈ ನಿಮ್ಮ ಮಧುರ ಕಂಠದಿಂದ ಹೊರಬರಲಿ ಒಂದು ಸುಂದರ ಗೀತೆ. ಆಯ್ತು ಮೈದನ, ನಿಮ್ಮ ಇಷ್ಟದಂತೆ ಈ ನನ್ನ ಮಧುರ ಕಂಠದಿಂದ ಹೊರಬರಲು. ಎಲ್ಲೆಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು
ಅಣ್ಣಯ್ಯ ನಿಂತೆ ಬಾಳು ಬಂಗಾರವಾಗ